ಇವತ್ತಿನ ಜನರೇಷನ್ ನಲ್ಲಿ ಸ್ಟೀಲ್, ಆಟೋಮೊಬೈಲ್ಸ್ ಮತ್ತೆ FMCG ಕಂಪನಿಗಳಿಗೆ $1 ಮಿಲಿಯನ್ ಕಂಪನಿಗಳಾಗಲು ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ. ಆದ್ರೆ ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಯೂಟ್ಯೂಬ್ ಗಳಂತ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಕೆಲವೇ ವರ್ಷಗಳಲ್ಲಿ $1 ಮಿಲಿಯನ್ ಬಿಸ್ನೆಸ್ ಗಳಾಗಿ ನಿರ್ಮಾಣ ಆಗುತ್ತೆ. ಇದರ ಹಿಂದೆ ಇರುವ ಕಾರಣ ಏನ್ ಗೊತ್ತಾ? ಅದುವೇ ನಮ್ಮ ಅಟೆನ್ಷನ್ ಎಕನಾಮಿ. ಇತಿಹಾಸದಲ್ಲಿ ಜನ ವ್ಯವಸಾಯ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ರು. ಅಂದ್ರೆ ಆಗ ಅಗ್ರಿಕಲ್ಚರ್ ಎಕನಾಮಿ ಇತ್ತು, ನಂತರ ಬಂತು ಇಂಡಸ್ಟ್ರಿಯಲ್ ಎಕನಾಮಿ, ಮತ್ತೆ ಇವಾಗಿರೋದು ಅಟೆನ್ಷನ್ ಎಕನಾಮಿ. ನಾವೆಲ್ಲ ಅಟೆನ್ಷನ್ ಎಕನಾಮಿನಲ್ಲೇ ಬದುಕ್ತಾ ಇರೋದು. ನನ್ನ ಈ ಮಾತನ್ನ ಕೆಲವೊಬ್ರು ನಂಬೋದಿಲ್ಲ. ಹಾಗಿದ್ರೆ ನಾ ಹೇಳುವ ಹಾಗೆ ಮಾಡಿ. ನೀವು ಈ ವಿಡಿಯೋವನ್ನ ಕುತ್ಕೊಂಡು, ನಿಂತ್ಕೊಂಡು ಇಲ್ಲ ಮಲ್ಕೊಂಡು ನೋಡ್ತಾ ಇರಬಹುದು. ನೀವು ಯಾವುದೇ ಭಂಗಿಯಲ್ಲಿ ಇದ್ರೂ ದೇಹವನ್ನ ರಿಲ್ಯಾಕ್ಸ್ ಮಾಡಿ ಮತ್ತೆ ಒಂದು ದೀರ್ಘವಾದ ಉಸಿರು ತಗೊಳ್ಳಿ. ತಗೊಂಡು ದೇಹವನ್ನ ರಿಲ್ಯಾಕ್ಸ್ ಮಾಡಿ. ಇನ್ನೂ ಒಂದ್ಸಲ ಮಾಡಿ. ಮಾಡಿದ್ರ? ಐ ಥಿಂಕ್ 50% ಜನ ಆದ್ರೂ ಇದನ್ನ ಮಾಡಿರ್ತಾರೆ. ಹಾಗಿದ್ರೆ ನೀವು ಇದನ್ನ ಯಾಕೆ ಮಾಡಿದ್ರೆ? ನೀವು ಕೇವಲ ಒಂದು ಗ್ಲಾಸ್ ಮತ್ತೆ ಮೆಟಲ್ ಇಂದ ನಿರ್ಮಾಣ ಆಗಿರುವ ಒಂದು ಯಂತ್ರವನ್ನ ಅಷ್ಟೇ ನೋಡ್ತಾ ಇರೋದು. ಮತ್ತೆ ಈ ವಿಡಿಯೋವನ್ನು ನಾ ಅವಾಗ್ಲೇ ಅಪ್ಲೋಡ್ ಮಾಡಿದ್ದೆ. ಅಂದ್ರೆ ಈ ವಿಡಿಯೋ ಇವತ್ತಿಗೂ ಕೂಡ ನಿಮ್ಮಿಂದ ಕೆಲಸ ಮಾಡಿಸುತ್ತೆ. ಯಾಕಂದ್ರೆ ನಿಮ್ಮ ಗಮನ ಈ ವಿಡಿಯೋ ಮೇಲೆ ಇದೆ. ನೋಡಿ, ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದ್ರೆ ನಿಮ್ಮ ಅಟೆನ್ಷನ್ಗೂ ಒಂದು ಬೆಲೆ ಇದೆ. ಇವತ್ತಿನ ಜನರೇಷನ್ ನಲ್ಲಿ ಆಡ್ಸ್, ಟಿವಿ ಸೀರಿಯಲ್ಸ್, ಮೂವೀಸ್, ನ್ಯೂಸ್ ಪೇಪರ್, ನ್ಯೂಸ್ ಚಾನಲ್, ಇ ಕಾಮರ್ಸ್ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಿಮ್ಮ ಅಟೆನ್ಷನ್ ಬೇಕು. ಇದರ ಹಿಂದೆ ಒಂದು ಕಾರಣ ಇದೆ. ಅದೇನಂದ್ರೆ ಯಾವುದೇ ಒಂದು ವಿಷಯ ನಿಮ್ಮ ಗಮನ ತನ್ನ ಕಡೆ ಸೆಳೆದುಕೊಂಡು ನಿಮ್ಮನ್ನ ಆ ವಿಷಯದ ಮೇಲೆ ತಟಸ್ಥವಾಗಿ ನಿಲ್ಲುವಂತೆ ಮಾಡುತ್ತೆ. ಅದೇ ವಿಷಯ ನಿಧಾನವಾಗಿ ನಿಮ್ಮ ವರ್ತನೆ ಮೇಲೆ ಪ್ರಭಾವ ಬೀರುತ್ತೆ, ಇಲ್ಲ ನಿಮ್ಮನ್ನ ಮ್ಯಾನಿಪುಲೇಟ್ ಕೂಡ ಮಾಡುತ್ತೆ. ಇದನ್ನೇ ಉಪಯೋಗ ಮಾಡಿಕೊಂಡು ಕಂಪನಿಗಳು ನಿಮ್ಗೆ ತನ್ನ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡುತ್ತೆ. ರಾಜಕಾರಣಿಗಳು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿ ನಿಮ್ಮಿಂದ ಮತ ಕೂಡ ಪಡಿಬಹುದು. ಅಂದ್ರೆ ನಿಮ್ಮ ಅಟೆನ್ಷನ್ ಅನ್ನ ಕೆಲವೊಬ್ರು ಪಾಸಿಟಿವ್ ಆಗಿಯೂ ಉಪಯೋಗ ಮಾಡ್ಕೋತಾರೆ, ಕೆಲವೊಬ್ರು ನೆಗೆಟಿವ್ ಆಗಿಯೂ ಉಪಯೋಗ ಮಾಡ್ಕೋತಾರೆ. ನೀವು ನಂಬಿದ್ರೆ ನಂಬಿ, ಇಲ್ಲ ಅಂದ್ರೆ ಇಲ್ಲ. ಅಟೆನ್ಷನ್ ಇಸ್ ದ ಫಂಡಮೆಂಟಲ್ ಕರೆನ್ಸಿ ಆಫ್ ಟುಡೇಸ್ ಎಕನಾಮಿ. ಕೆಲವೊಬ್ಬರಿಗೆ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡುವುದು ತುಂಬಾ ಕಷ್ಟ ಆಗ್ತಾ ಇದೆ. ಒಂದು ರಿಸರ್ಚ್ ಪ್ರಕಾರ ಅಮೆಜಾನ್ ವೆಬ್ಸೈಟ್ ಓಪನ್ ಆಗಲು ಕೆಲವು ಸೆಕೆಂಡ್ ಲೇಟ್ ಆದ್ರೆ ಪ್ರತಿ ವರ್ಷ ಅಮೆಜಾನ್ ಕಂಪನಿಗೆ $1.6 ಬಿಲಿಯನ್ ನಷ್ಟ ಆಗುತ್ತೆ ಪ್ರತಿ ವರ್ಷ. ಅಷ್ಟೇ ಅಲ್ಲ, ಒಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ನ ಸರ್ವಿಸ್ ಸರಿಯಾಗಿ ಇರಲಿಲ್ಲ ಅಂದ್ರೆ 20% ಜನ ಮರಳಿ ಆ ರೆಸ್ಟೋರೆಂಟ್ ಅಥವಾ ಹೋಟೆಲ್ಗೆ ಹೋಗೋದಿಲ್ಲ. ಇದನ್ನೆಲ್ಲ ನಾನ್ ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಾವು ಎಷ್ಟು ಡಿಸ್ಟ್ರಾಕ್ಟ್ ಆಗಿ ಬದುಕ್ತಾ ಇದೀವಿ. ನಮಗೆ ಯಾವುದೇ ವಿಷಯದ ಮೇಲೆ ಫೋಕಸ್ ಮಾಡಲು ಆಗ್ತಾ ಇಲ್ಲ, ಮತ್ತೆ ಯಾವುದೇ ವಿಷಯದ ಮೇಲೆ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡಲು ಕೂಡ ಆಗ್ತಾ ಇಲ್ಲ. ಪುಸ್ತಕ ಓಪನ್ ಮಾಡಿದ್ರೆ ಸಾಕು ನಿದ್ದೆ ಬರೋದು ಪ್ರಾರಂಭ ಆಗುತ್ತೆ. ಮತ್ತೆ ಇದೇ ತರ ಆಗ್ತಾ ಇತ್ತು ಕೆನಡಿಯನ್ ಆಥರ್ ಮತ್ತೆ ಪ್ರೊಡಕ್ಟಿವಿಟಿ ಕನ್ಸಲ್ಟೆಂಟ್ ಕ್ರಿಸ್ ಬೇಲಿ ಜೊತೆಗೆ. ಅವರು ಹೇಳ್ತಾರೆ, ಅವರ ಲೈಫ್ ಸೀರೀಸ್ ಆಫ್ ಸ್ಕ್ರೀನ್ ಗಳಾಗಿ ನಿರ್ಮಾಣ ಆಗಿತ್ತು. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ಸ್ಕ್ರೀನ್ ಮುಂದೆನೆ ಇರ್ತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಸ್ಕ್ರೀನ್ ನೋಡ್ತಾ ಇದ್ರು, ಆಫೀಸ್ ನಲ್ಲಿ ಕಂಪ್ಯೂಟರ್ ಸ್ಕ್ರೀನ್, ಟೈಮ್ ನೋಡಲು ಸ್ಮಾರ್ಟ್ ವಾಚ್ ನ ಸ್ಕ್ರೀನ್, ಕಾರ್ ನಲ್ಲಿ ಮನೆಗೆ ಬರುವಾಗ ಬಿಲ್ ಬೋರ್ಡ್ ಗಳ ಸ್ಕ್ರೀನ್ ನೋಡ್ತಾ ಇದ್ರು. ಇದೆಲ್ಲವೂ ಅವರ ಕೆಲಸದ ಮೇಲೆ ಇರುವ ಅವರ ಅಟೆನ್ಷನ್ ಮತ್ತೆ ಫೋಕಸ್ ಅನ್ನ ಕಡಿಮೆ ಮಾಡ್ತಾ ಇತ್ತು. ಇದರಿಂದ ಆಚೆ ಬರಲು ಅವರು ವರ್ಲ್ಡ್ ವೈಡ್ ಸುತ್ತಾಡಿದ್ರು, ಅನೇಕ ಸೈಂಟಿಸ್ಟ್ ಗಳನ್ನ ಭೇಟಿಯಾದ್ರು, ಫೋಕಸ್ ಮತ್ತು ಅಟೆನ್ಷನ್ ಅನ್ನ ರಿಸರ್ಚ್ ಮಾಡಿ ಕೊನೆಗೆ ಹೈಪರ್ ಫೋಕಸ್ ಪುಸ್ತಕವನ್ನು ಬರೆದ್ರು. ಅದರ ಮೊದಲ ಪಾಯಿಂಟ್ ಇದೆ, ಯುವರ್ ಅಟೆನ್ಷನ್ ಇಸ್ ಮೋಸ್ಟ್ ಪ್ರೀಸಿಯಸ್ ಕಮಾಡಿಟಿ ಇನ್ ದ ವರ್ಲ್ಡ್. ಯೂನಿವರ್ಸಿಟಿ ಆಫ್ ವರ್ಜಿನಿಯಾದ ಸೈಕಾಲಜಿ ಪ್ರೊಫೆಸರ್ ಟಿಮೋಥಿ ವಿಲ್ಸನ್ ಹೇಳ್ತಾರೆ, ಮನುಷ್ಯನ ಬ್ರೈನ್ ಪರಿಸರಕ್ಕೆ ತಕ್ಕಂತೆ ಕೇವಲ 1 ಸೆಕೆಂಡ್ ನಲ್ಲಿ 11 ಬಿಲಿಯನ್ ಬಿಟ್ಸ್ ಆಫ್ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿಕೊಳ್ಳುತ್ತೆ. ಅದರಲ್ಲಿ ಕೇವಲ 40 ಬಿಟ್ಸ್ ಆಫ್ ಇನ್ಫಾರ್ಮೇಶನ್ ಅನ್ನ ಅಷ್ಟೇ ಸ್ಟೋರ್ ಮಾಡಿಕೊಳ್ಳುತ್ತೆ. ಅಂದ್ರೆ ಇದರ ಅರ್ಥ ಬ್ರೈನ್ ನಲ್ಲೂ ಒಂದು ಲಿಮಿಟೆಡ್ ಅಟೆನ್ಷನ್ ಸ್ಪೇಸ್ ಅಂತ ಇದೆ. ಅಟೆನ್ಷನ್ ಸ್ಪೇಸ್ ಅಂದ್ರೆ ಯಾವುದೇ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿ ಅದನ್ನ ಪ್ರೊಸೆಸ್ ಮಾಡುವ ನಮ್ಮ ಮೆಂಟಲ್ ಕೆಪಾಸಿಟಿ. ಇದೇ ಅಟೆನ್ಷನ್ ಸ್ಪೇಸ್ ಅನ್ನ ಆಥರ್ ಮನುಷ್ಯನ ಮೈಂಡ್ ನಲ್ಲಿ ಇರುವ ರ್ಯಾಮ್ ಕೂಡ ಅಂತಾರೆ. ಹೇಗೆ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಎಷ್ಟು ಜಾಸ್ತಿ ರ್ಯಾಮ್ ಇರುತ್ತೆ, ಅದು ಅಷ್ಟೇ ದೊಡ್ಡ ಅಪ್ಲಿಕೇಶನ್ ಅನ್ನ ಫೋನ್ ಹ್ಯಾಂಗ್ ಆಗದ ಹಾಗೆ ಪ್ರೊಸೆಸ್ ಮಾಡುತ್ತೋ, ಅದೇ ತರ ಮೈಂಡ್ ನಲ್ಲಿ ಎಷ್ಟು ಜಾಸ್ತಿ ಅಟೆನ್ಷನ್ ಸ್ಪೇಸ್ ಇರುತ್ತೆ, ಅಷ್ಟೇ ಫೋಕಸ್ಡ್ ಆಗಿದ್ದು ನೀವು ನಿಮ್ಮ ಇಂಪಾರ್ಟೆಂಟ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತೀರಾ. ಅದಕ್ಕೆ ನಿಮ್ಮ ಗುರಿ ಅಟೆನ್ಷನ್ ಸ್ಪೇಸ್ ಅನ್ನ ಹೆಚ್ಚಿಸುವುದು ಆಗಿರ್ಬೇಕು. ಅದಕ್ಕೆ ನಾವು ಸರಿಯಾದ ನಿದ್ದೆ ತಗೊಳ್ಬೇಕು. ಯಾಕಂದ್ರೆ ಸರಿಯಾದ ನಿದ್ದೆ ಮಾಡೋದ್ರಿಂದ 58% ಅಟೆನ್ಷನ್ ಸ್ಪೇಸ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದ್ ವೇಳೆ ನೀವು 1 ಗಂಟೆ ನಿದ್ದೆ ಕಡಿಮೆ ತಗೊಂಡ್ರೆ 2 ಗಂಟೆ ನಿಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ನೀವು ನಿಮ್ಮ ಅಟೆನ್ಷನ್ ಸ್ಪೇಸ್ ಮೇಲೆ ಎಷ್ಟು ಒತ್ತಡ ಹಾಕ್ತೀರಾ, ನೀವು ಅಷ್ಟೇ ಡಿಸ್ಟ್ರಾಕ್ಟ್ ಆಗ್ತೀರಾ. ಮತ್ತೆ ಎಷ್ಟು ಕಡಿಮೆ ಒತ್ತಡ ಹಾಕ್ತೀರಾ, ನೀವು ಅಷ್ಟೇ ಪ್ರೊಡಕ್ಟಿವ್ ಆಗಿರ್ತೀರಾ. ಪಾಯಿಂಟ್ ನಂಬರ್ 2, ಪ್ರಾಕ್ಟೀಸ್ ಲೋ ಸ್ಟಿಮ್ಯುಲೇಟೆಡ್. ತುಂಬಾ ಜನರಿಗೆ ಅವರ ಬ್ರೈನ್ ಚಂಚಲವಾಗಿದೆ ಅಂತ ಅನಿಸ್ತಾ ಇರುತ್ತೆ. ಆದರೆ ನಿಜ ಹೇಳಬೇಕು ಅಂದ್ರೆ ನಮ್ಮ ಬ್ರೈನ್ ಚಂಚಲವಾಗಿಲ್ಲ, ಬದಲಾಗಿ ಅದು ಓವರ್ ಸ್ಟಿಮ್ಯುಲೇಟೆಡ್ ಆಗಿದೆ. ಅಂದ್ರೆ ಜಾಸ್ತಿ ಪ್ರಚೋದನೆಗೆ ಒಳಗಾಗುತ್ತೆ. ನಾವು ಬೇರೆಯವರ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಏನಿದೆ ಅನ್ನೋದನ್ನ ನೋಡ್ಬೇಕು ಅಂತೀವಿ, ಮತ್ತೆ ನಮ್ಮ ಪೋಸ್ಟ್ ಮೇಲೆ ಎಷ್ಟು ಲೈಕ್ಸ್ ಕಮೆಂಟ್ಸ್ ಬಂದಿದೆ ಅನ್ನೋದನ್ನು ನೋಡ್ತೀವಿ. ಅಂದ್ರೆ ನಮ್ಮ ಬ್ರೈನ್ಗೆ ಹೊಸ ಹೊಸ ಇನ್ಫಾರ್ಮೇಶನ್ ಬೇಕು. ಬ್ರೈನ್ ನಲ್ಲಿ ನಡೆಯುವ ಈ ಪ್ರಕ್ರಿಯೆಯನ್ನ ಆಥರ್ ನಾವೆಲ್ಟಿ ಬಯಸ್ ಅಂತಾರೆ. ಹೇಗೆ ದೇಹವನ್ನು ಸರಿಯಾಗಿ ಇಡಲು ಊಟ ಎಷ್ಟು ಮುಖ್ಯನೋ, ಅದೇ ತರ ನಾವು ಮೈಂಡ್ ಗೋಸ್ಕರ ಕಂಟೆಂಟ್ ಅನ್ನ ಕನ್ಸ್ಯೂಮ್ ಮಾಡ್ತೀವಿ. ನೀವು ಕೂಡ ಇದನ್ನ ಕೇಳಿರಬಹುದು. ಎಂಟರ್ಟೈನ್ಮೆಂಟ್ ಗಾಗಿ ಜನ ಮೊದಲು ಕವನ, ಕಾದಂಬರಿ,
ಇಲ್ಲ ಜೀವನ ಚರಿತ್ರೆಗಳನ್ನ ಓದ್ತಾ ಇದ್ರು. ಅದನ್ನ ಪೂರ್ತಿ ಕಂಪ್ಲೀಟ್ ಮಾಡಲು ಅವರಿಗೆ 2 ರಿಂದ 3 ವಾರಗಳ ಕಾಲಾವಕಾಶ ಆದ್ರೂ ಬೇಕಾಗಿತ್ತು. ಇದರಿಂದ ಅವರು ಒಂದೇ ಪುಸ್ತಕದ ಮೇಲೆ ತುಂಬಾ ಫೋಕಸ್ ಮೇಂಟೈನ್ ಮಾಡ್ತಾ ಇದ್ರು. ಇದರಿಂದ ಅವರ ಅಟೆನ್ಷನ್ ಸ್ಪ್ಯಾನ್ ಮತ್ತೆ ಫೋಕಸ್ ಮಾಡುವ ಎಬಿಲಿಟಿ ಕೂಡ ಸರಿಯಾಗಿ ಇರ್ತಾ ಇತ್ತು. ಆದರೆ ರಿಸರ್ಚ್ ಹೇಳುತ್ತೆ ಜನರ ಅಟೆನ್ಷನ್ ಸ್ಪ್ಯಾನ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಮತ್ತೆ ಈ ಮಾತು ನಿಜ ಕೂಡ. ಯಾಕಂದ್ರೆ ಪುಸ್ತಕದ ನಂತರ ಜನ ಟಿವಿ ನೋಡ್ತಾ ಇದ್ರು, ಮೂವೀಸ್ ನೋಡ್ತಾ ಇದ್ರು. ಇದರಿಂದ ಅವರ ಬ್ರೈನ್ ನಲ್ಲಿ ಡೋಪಾಮಿನ್ ರಿಲೀಸ್ ಆಗಲು ಕೇವಲ 3 ಗಂಟೆ ಕಾಲಾವಕಾಶ ಬೇಕಾಗಿತ್ತು. ಆದರೆ ಇವತ್ತಿನ ಜನರೇಷನ್ ನಲ್ಲಿ ಈ ಸೋಷಿಯಲ್ ಮೀಡಿಯಾ ಬಂದಾಗಿನಿಂದ ಜನರ ಮೈಂಡ್ ಹಾಳಾಗಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಗಳನ್ನ ನೋಡಿ ಒಂದೇ ಸೆಕೆಂಡ್ ನಲ್ಲಿ ಮನುಷ್ಯನ ಮೈಂಡ್ ನಲ್ಲಿ ಡೋಪಾಮಿನ್ ರಿಲೀಸ್ ಆಗ್ತಾ ಇದೆ. ಇದರಿಂದ ನಿಮ್ಮ ಮೈಂಡ್ ಪ್ರತಿ ಕ್ಷಣ ವಿಚಲಿತ ಆಗ್ತಾ ಇರುತ್ತೆ. ಮತ್ತೆ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡುವಾಗ ನೀವು ಬೇಗನೆ ಬೋರ್ ಆಗ್ತೀರಾ. ಯಾಕಂದ್ರೆ ನಿಮ್ಮ ಬ್ರೈನ್ ಗೆ ಪ್ರತಿ ಕ್ಷಣ ಸ್ಟಿಮ್ಯುಲೇಟೆಡ್ ಆಗುವ ಅಭ್ಯಾಸ ರೂಢಿಯಾಗಿರುತ್ತೆ. ಅದು ಸ್ಟಿಮ್ಯುಲೇಟೆಡ್ ಆಗಿರಲು ಡಿಸ್ಟ್ರಾಕ್ಷನ್ ಅನ್ನ ಹುಡುಕಾಡ್ತಾ ಇರುತ್ತೆ. ನೀವು ಇದನ್ನ ಗಮನಿಸಿರಬಹುದು. ಓದಲು ಕುತ್ಕೊಂಡಾಗ್ಲೇ ಬೇರೆ ಎಲ್ಲಾ ಕೆಲಸಗಳು ನೆನಪಿಗೆ ಬರೋದು ಪ್ರಾರಂಭ ಆಗುತ್ತೆ. ಯಾಕಂದ್ರೆ ನಿಮ್ಮ ಬ್ರೈನ್ ಪ್ರತಿ ಕ್ಷಣ ಹಳೆಯ ವಿಚಾರಗಳನ್ನ ನೆನಪಿಸಿ ನಿಮ್ಮನ್ನ ವಿಚಲಿತ ಮಾಡಬೇಕು ಅಂತ ಅನ್ನತ್ತೆ. ಒಂದು ರಿಸರ್ಚ್ ಪ್ರಕಾರ ಒಬ್ಬ ಟೀನೇಜರ್ ಕೇವಲ 10 ಸೆಕೆಂಡ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರೆ ಸಾಕು, ಅವನಿಗೆ ಅಂತಹದೇ 10 ರೀಲ್ಸ್ ನೋಡಲು ಸಿಗುತ್ತೆ. ಇದೇ ಅಭ್ಯಾಸದಿಂದ ಜನರ ಮೈಂಡ್ ಓವರ್ ಸ್ಟಿಮ್ಯುಲೇಟೆಡ್ ಆಗ್ತಾ ಇದೆ. ಮತ್ತೆ ಓವರ್ ಸ್ಟಿಮ್ಯುಲೇಟೆಡ್ ಬ್ರೈನ್ ಜಾಸ್ತಿ ಡಿಸ್ಟ್ರಾಕ್ಟ್ ಆಗಿರುತ್ತೆ. ಅದಕ್ಕೆ ಆಥರ್ ಹೇಳ್ತಾರೆ, ನೀವು ಯಾವುದೇ ಒಂದು ವಿಷಯದ ಮೇಲೆ ಹೈಲಿ ಫೋಕಸ್ಡ್ ಆಗಿದ್ದು ಆವಾಗಲೇ ಕೆಲಸ ಮಾಡಬಹುದು. ಯಾವಾಗ ನೀವು ಲೋ ಸ್ಟಿಮ್ಯುಲೇಟೆಡ್ ಆಗಿರ್ತೀರಾ, ಅಂದ್ರೆ ನಿಮ್ಮಲ್ಲಿ ಸ್ವತಃವನ್ನು ಬೋರ್ ಆಗುವ ಕೆಪಾಸಿಟಿ ಇದ್ದಾಗ. ನೋಡಿ, ಆಥರ್ ಕೂಡ ತನ್ನನ್ನು ತಾನು ಬೋರ್ ಮಾಡಿಸಲು ಅನೇಕ ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ರು. ಅದು ಆಪಲ್ ಕಂಪನಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಓದುವುದು, ಪೈನಲ್ಲಿ ಇರುವ ಜೀರೋಗಳನ್ನ ಲೆಕ್ಕ ಹಾಕುವುದು, ಮತ್ತೆ ಒಂದು ದಿನ 250 ಗ್ರಾಂ ಅಕ್ಕಿಯಲ್ಲಿ ಎಷ್ಟು ಕಾಳುಗಳಿವೆ ಅನ್ನೋದನ್ನ ನೋಡಿದ್ರು. ಇದೇ ತರ ಅವರು 1 ತಿಂಗಳು ಮಾಡ್ತಾ ಹೋದ್ರು. ನಂತರ ಅವರ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಆಗಿತ್ತು. ಆಗ ಅವರು ಯಾವುದೇ ಒಂದು ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡುವುದನ್ನ ಕಲಿತಿದ್ರು. ಇದೆಲ್ಲ ಆಗಿದ್ದು ಅವರ ಅಕ್ಕಪಕ್ಕ ತುಂಬಾ ಕಡಿಮೆ ಡಿಸ್ಟ್ರಾಕ್ಷನ್ಸ್ ಗಳಿದ್ವು ಅಂತಲ್ಲ, ಬದಲಾಗಿ ಅವರ ಮೈಂಡ್ ಲೋ ಸ್ಟಿಮ್ಯುಲೇಟೆಡ್ ಆಗಿರ್ತಾ ಇತ್ತು. ಒಂದ್ ವೇಳೆ ನಿಮ್ಮ ಮೈಂಡ್ ವಿಚಲಿತ ಆಗಬಾರ್ದು ಅಂದ್ರೆ ನೀವು ಕೆಲವೊಂದನ್ನ ತ್ಯಾಗ ಮಾಡಿ. ಅಂದ್ರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಪ್ ಓಪನ್ ಮಾಡುವುದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ, ನಾನ್ ನಿಜವಾಗ್ಲೂ ಇದನ್ನ ಓಪನ್ ಮಾಡ್ಬೇಕಾ, ಇಲ್ಲ ನನ್ನ ಇಮೋಷನ್ಸ್ ಹೇಳ್ತಾ ಇದೆ ಅಂತ ನಾ ಇದನ್ನ ಓಪನ್ ಮಾಡ್ತಾ ಇದೀನ ಅನ್ನೋದನ್ನ ನೋಡ್ಬೇಕು. ಅದಕ್ಕೆ ಆಥರ್ ಹೇಳ್ತಾರೆ, ಆಟೋ ಪೈಲಟ್ ಮೋಡ್ ನಲ್ಲಿ ಬದುಕುವುದು ಬಿಟ್ಟು ಬಿಡಿ. ಮತ್ತೆ ನಿಮ್ಮನ್ನ ನೀವು ಬೋರ್ ಮಾಡುವುದನ್ನ ಪ್ರಾರಂಭ ಮಾಡಿ. ಇನ್ಸ್ಟಾಗ್ರಾಮ್ ಯೂಸ್ ಮಾಡುವುದನ್ನ ಕಡಿಮೆ ಮಾಡಿ. ಹಾಡುಗಳನ್ನ ಕೇಳದೇನೆ ವರ್ಕೌಟ್ ಮಾಡಿ. ಕೆಲವೊಮ್ಮೆ ನ್ಯೂಸ್ ನೋಡದೇನೆ ದಿನ ಕಳೆಯಿರಿ. ನಂತರ ಯೂಟ್ಯೂಬ್ ನೋಡುವುದನ್ನೇ ಸ್ಟಾಪ್ ಮಾಡಿ. ಮತ್ತೆ ಆಗ ಗಮನಿಸಿ, ನೀವು ಆ ಲೋ ಸ್ಟಿಮ್ಯುಲೇಟೆಡ್ ಅಂದ್ರೆ ಬೋರ್ ಆಗುವುದನ್ನ ಸಹಿಸಿಕೊಳ್ತಾ ಇದ್ರೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ನಿಮ್ಮನ್ನ ಏನು ಮಾಡೋದಕ್ಕೆ ಆಗದು. ಪಾಯಿಂಟ್ ನಂಬರ್ 3, ಡೂಯಿಂಗ್ ನಥಿಂಗ್ ಇಸ್ ನಾಟ್ ಎ ವೇಸ್ಟ್ ಆಫ್ ಟೈಮ್. ಆಥರ್ ಹೇಳ್ತಾರೆ, ಹೇಗೆ ಹೈಪರ್ ಫೋಕಸ್ ನಮ್ಮ ಬ್ರೈನ್ ನ ಪ್ರೊಡಕ್ಟಿವ್ ಮೋಡ್ ಇದೆ, ಅದೇ ತರ ಯಾವ ಮೋಡ್ ನಲ್ಲಿ ನಮ್ಮ ಮೈಂಡ್ ಜಾಸ್ತಿ ಆಕ್ಟಿವ್ ಆಗಿರುತ್ತೆ ಅದನ್ನ ಸ್ಕ್ಯಾಟರ್ ಫೋಕಸ್ ಮೋಡ್ ಅಂತಾರೆ. ನೋಡಿ, ಗ್ರೇಟ್ ಐಡಿಯಾ ಮತ್ತೆ ಪ್ಲಾನ್ ಯೋಚನೆ ಮಾಡುವಾಗ ಬರೋದಿಲ್ಲ, ಬದಲಾಗಿ ಏನಾದ್ರೂ ಕೆಲಸ ಮಾಡುವಾಗ ಬರುತ್ತೆ. ಫಾರ್ ಎಕ್ಸಾಂಪಲ್, ನ್ಯೂಟನ್ಗೂ ಓದುವಾಗಲೇ ಗ್ರಾವಿಟಿಯ ಐಡಿಯಾ ಬಂದಿತ್ತು. ಅದೇ ತರ ಗ್ರೇಟ್ ಜನರಿಗೆ ಗ್ರೇಟ್ ಐಡಿಯಾ ಏನಾದ್ರೂ ಮಾಡುವಾಗಲೇ ಬಂದಿತ್ತು. ಮತ್ತೆ ಸ್ಕ್ಯಾಟರ್ ಫೋಕಸ್ ಮೋಡ್ ಕೂಡ ಅದನ್ನೇ ಹೇಳುತ್ತೆ. ಆಥರ್ ಹೇಳ್ತಾರೆ, ನಿಮ್ಮ ಅಟೆನ್ಷನ್ ನಿಮ್ಮ ಜೀವನವನ್ನ ನಿರ್ಮಾಣ ಮಾಡುತ್ತೆ. ಒಂದ್ ವೇಳೆ ನಿಮ್ಮ ಮೈಂಡ್ ಪ್ರತಿ ಕ್ಷಣ ವಿಚಲಿತ ಆಗುತ್ತೆ ಅಂದ್ರೆ ನಿಮ್ಮ ಅಕ್ಕಪಕ್ಕ ನಿಮ್ಮ ಮೈಂಡ್ ಅನ್ನ ವಿಚಲಿತಗೊಳಿಸುವ ಅನೇಕ ವಿಷಯಗಳಿವೆ. ಒಂದ್ ವೇಳೆ ನಿಮ್ಮನ್ನ ನೀವು ಬೋರ್ ಮಾಡುವುದನ್ನ ಕಲಿತರೆ ನಿಮ್ಗೆ ಪ್ರೊಡಕ್ಟಿವಿಟಿ, ಫೋಕಸ್, ಐಡಿಯಾ ಮಾತ್ರ ಸಿಗೋದಿಲ್ಲ, ಬದಲಾಗಿ ನಿಮ್ಮ ಮನಸ್ಸು ಚಂಚಲ ಆಗೋದಿಲ್ಲ. ಮತ್ತೆ ಮನಸ್ಸು ಕೂಡ ಶಾಂತವಾಗಿರುತ್ತೆ. ಮತ್ತೆ ಒಂದೇ ವಿಷಯದ ಮೇಲೆ ನೀವು ಫೋಕಸ್ ಮಾಡಬಹುದು ಅಂತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಹೈಪರ್ ಫೋಕಸ್ ಪುಸ್ತಕದ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬೈ ಬೈ.